ಚಂದ್ರಶೇಖರ್ ಅವರೇ, ಈಗ ಹೆಬ್ಬಾಳ ಕ್ಷೇತ್ರದಲ್ಲಿ 8 ವಾರ್ಡ್ಗಳಿದಾವೆ. ಈಗ ವಾರ್ಡ್ ನಲ್ಲಿ ಕಾರ್ಪೊರೇಟರ್ಗಳು ಅಧಿಕಾರವನ್ನು ಕಳ್ಕೊಂಡು ಈಗಾಗಲೇ 7-8 ವರ್ಷಗಳು ಕಳೀತು. ಈ ಆರ್ಟಿ ನಗರ ಯಾವ ವಾರ್ಡಿಗೆ ಬರುತ್ತೆ? ಇದು ಜೆಸಿ ವಾರ್ಡ್ ನಂಬರ್ 46, ಹೊಸ ವಾರ್ಡ್ ನಂಬರ್ 68. ಎಸ್, ಹಾಗೇರಿ ಚಂದ್ರಶೇಖರ್. ಇನ್ನೊಬ್ರು ದೂರುದಾರರು ಅಬ್ದುಲ್ಲಾ ಮತ್ತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಬ್ದುಲ್ಲಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗಾಗಲೇ ಚಂದ್ರಶೇಖರ್ ಅವರು ಮಾತನಾಡ್ತಾ ಇದ್ರು, ಈ ಕಟ್ಟಡದ ಅಧ್ವಾನದ ಬಗ್ಗೆ ವಿವರಿಸ್ತಾ ಇದ್ರು. ನೀವು ಯಾವ ತರಹ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಿ? ನೀವು ಕೂಡ ಸಂಬಂಧಪಟ್ಟಂತ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನಗಳನ್ನ ಮಾಡಿದ್ರಾ? ಆಲ್ರೆಡಿ ನಾನು ಶುರುವಾತಲ್ಲಿ ನಾನು ಹೇಳಿದ್ದೀನಿ, ಡೊಮಾಲಿಶಾಲನು ಅವನು ಇನ್ವಾಲ್ವ್ ಆಗಿಲ್ಲ. ಅವನು ಯಾಕಂದ್ರೆ ನಿಮ್ ಮಳೆ ಮನೆ ಹೋದ್ರೆ ನಾವೇನ್ ಮಾಡಕ್ಕಾಗತ್ತೆ ಅಂತಾನೆ. ಡೊಮಾಲಿಶ್ ಮಾಡಿದ್ರೆ 3 ಫ್ಲೋರ್ ಬೀಳ್ತಾ ಇರುವಾಗ ನಮ್ಗೆಲ್ಲ ಡ್ಯಾಮೇಜ್ ಆಗುತ್ತೆ. 3 ಜನಾಗಿ ಡ್ಯಾಮೇಜ್ ಆಗುತ್ತೆ. ಬ್ಯಾಕ್ ಸೈಡ್, ಆಮೇಲೆ ನಮ್ದು ಈ ಕಡೆ ಸಂತೋಷ್ ಅಂತ 3 ಜನಗೂ ಡ್ಯಾಮೇಜ್ ಆಗತ್ತ. 1 ತಿಂಗಳು ನಿಂತ್ಕೊಂಡು ನಾನು ಕೆಲಸ ಮಾಡಿದೀನಿ. ಇವ್ರದ್ದು ನನ್ಗೆ ಡಸ್ಟ್ ಇಂದ ಅಲರ್ಜಿಗಾಗಿ ಕುದುರಾಗಿದೆ ನಂಗೆ. ಅವಾಗ ಡೆಮಾಲಿಶ್ ಮಾಡ್ಬೇಕು ಅಂತ ಹೇಳೋದಾ, ನೀವು ಮಾಡಬಾರ್ದು ಅಂತ ಹೇಳೋದಾ? ಡೆಮಾಲಿಶ್ ನೋಡಿ ಸರ್, ಅವನು ಸೆಟ್ ಬ್ಯಾಕ್ ಎಲ್ಲಾ ಕಡೆ ಯುಟಿಲೈಸ್ ಮಾಡ್ಬಿಟ್ಟವನೆ. ನಮ್ ಕಡೆ ಉಲ್ಟಾ ವಿಂಡೋ ಆಗ್ಬಿಟ್ಟಾನೆ. 21 ಫೀಟ್ ಇದ್ದಿದ್ದು ನಾವು ಕಮಿಷನರ್ ಕಂಪ್ಲೇಂಟ್ ಮಾಡಿದ್ರೆ 4 ಫೀಟ್ ಕಟ್ ಮಾಡಿದ್ದಾನೆ. ಆಮೇಲೆ 17 ಫೀಟ್ ಮಿಕ್ಕಿದ್ದು 5 ಫ್ಲೋರ್ ವಿಂಡೋ ಆಗ್ತಾ ಇದ್ದೇನೆ ನಮ್ ಕಡೆ. ನಾನು ಕಂಟಿನ್ಯೂಸ್ಲಿ ಫೋನ್ ಮಾಡ್ತಾನೆ ಇದ್ದೀನಿ. ವೈಶಾಲ್ ಅವ್ರು ಬರ್ತಾ ಇದ್ದಾರೆ, ಈ ತರ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಪೊಲೀಸ್ನವರು ಏನ್ ಹೇಳ್ತಾರೆ, ನಿಜ ಹೇಳ್ತಾರೆ. ಅವರು ಸಿವಿಲ್ ಮ್ಯಾಟ್ರು ಕಾರ್ಪೊರೇಷನ್ ಅವ್ರಿಗೆ ನೀವು ಕಂಪ್ಲೇಂಟ್ ಮಾಡಿದ್ದಾರೆ. ಕಾರ್ಪೊರೇಷನ್ ಇಂದ ಡೆಮಾಲಿಶ್ ಎಲ್ಲ ಆರ್ಡರ್ ಆಗಿದೆ. ಹಂಗೂ ನಮ್ ಕಡೆ ಅವನು ವಿಂಡೋ ಮಡಗ್ತಾ ಇದ್ದಾರೆ ಅಂದ್ರೆ ಇದು ತಪ್ಪು ಮಾಡ್ತಾ ಇರೋದಂತ ಅಕ್ಕ ಪಕ್ಕದ ಎಲ್ಲಾರು ಮುಂದೆ ಮನವರು ಎಲ್ಲಾರು ಅಗೇನಿಸ್ಟ್ ಹೇಳ್ತಾರೆ. ಅವತ್ತು ಪೊಲೀಸರು ಬಂದ್ರು. ರೆಗ್ಯುಲರ್ ಆಗಿ ಡೈಲಿ ಪೊಲೀಸ್ನವರು ಬರ್ತಾ ಇದಾರೆ. ಒಂದ್ ದಿವಸ ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ಕೆಲಸ ಮಾಡಿ ಸಾಕಂದ್ರೆ ಅವನಿಷ್ಟ ನಾನ್ ಏನ ಮಾಡ್ಕೊತಿದ್ದೀನಿ, ನೀನೇನ್ ಹೇಳೋಲ್ಲ ಅಂತ ಅವಾಗಾಗಿ ವೈಶಾಲ್ ಅವರು ಬಂದಿದ್ರು. ಪೊಲೀಸ್ನವ್ರು ಬಂದು ವಾರ್ನಿಂಗ್ ಕೊಟ್ಟರು. 6 ಗಂಟೆ ಕ್ಲೋಸ್ ಮಾಡಂದ್ರೆ ಅವನು 8 ಗಂಟೆವರೆಗೂ ಮಾಡ್ತಾನೆ. ನನ್ಗೂ ಇಲ್ಲಿ ಅಬ್ದುಲ್ ರಹೀಂ ಅವರೇ ಹೇಳಿ ಸರ್. ಒಂದು ಸಣ್ಣ ಕಾರ್ಪೊರೇಷನ್ನ ನೋಟಿಸ್ ಬಂದರೂ ಕೂಡ ಎಚ್ಚರಗೊಳ್ಳುವಂತಹ ನಾಗರಿಕರಿರುವಂತಹ ಬೆಂಗಳೂರಿನಲ್ಲಿ ಈ ಮನುಷ್ಯನಿಗೆ ವಿರುದ್ಧ ಅಧಿಕಾರಿಗಳು ಎಷ್ಟೇ ಬಾರಿ ನೋಟಿಸ್ ಕೊಟ್ಟರು ಕೂಡ ಬಗ್ತಿಲ್ಲ. ಅಕ್ಕಪಕ್ಕದವರ ಅಳಲು ಕೇಳಿಸ್ತಾ ಇದ್ರು ಕೂಡ ಅದಕ್ಕೆ ಯಾವುದೇ ತರಹದ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನೋದಾದ್ರೆ ಇವರಿಗೆ ಯಾರ ಬೆಂಬಲ ಇದೆ ಅನ್ನೋದು? ಇವನು HCL ಅಲ್ಲಿ ಕೆಲಸ ರಿಟೈರ್ಡ್ ಆಗಿದ್ದಾರೆ. ಎಲ್ಲಾರ್ಗು ಲಿಂಕ್ ಮಾಡ್ಕೊಂಡ್ಬಿಟ್ಟವನೆ. ಮಿನಿಸ್ಟರ್ಗೂ ಲಿಂಕ್ ಮಾಡ್ಕೊಂಡ್ರೆ ಅವ್ರು ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಲಿಂಕ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಕ್ಕದ ಪಕ್ಕದೆಲ್ಲ ನೈಸ್ ಆಗಿ ಯಾರು ಬಂದು ಇವನ ಹತ್ರ ಅಬ್ಜೆಕ್ಷನ್ ಮಾಡಬೇಡದು ಅಂತ ಇದ್ದಾನೆ. ಆ ತರ ನೈಸ್ ಆಗಿ ಇಟ್ಕೊಂಡವನೆ. ಹಿಂದ್ಗಡೆಯಿಂದ ಎಲ್ಲ ಪಬ್ಲಿಕ್ ಅವರು ಇನ್ ಅಗೇನಿಸ್ಟೇ ಮಾಡೋದು, ಎಲ್ಲ ತಪ್ಪೇ ಮಾಡ್ತಿರೋದು. ನಮ್ ಮನೆ ಮುಂದೆ ಇನ್ನೊಬ್ರು ಅವರು ಇದೇ ತರ ಕನ್ಸ್ಟ್ರಕ್ಷನ್ ಮಾಡಕ್ ಹೋದ್ರು. ಹೇಳಿದ ತಕ್ಷಣ ಅವರು ಕರೆಕ್ಟ್ ಆಗಿ ಸ್ಟಾಪ್ ಮಾಡ್ಬಿಟ್ರು. ಇವ್ನು ಏನ್ ಹೇಳಿದ್ರು, ನಾನ್ ಮಾಡೋದಿಲ್ಲ, ನಮ್ ಬಿಲ್ಡಿಂಗ್ ನಾನ್ ಏನ್ ಕಟ್ಕೊತೀನಿ, ನೀನ್ ಯಾ ಕಂಪ್ಲೇಂಟ್ ಕೊಡ್ತೀಯಾ ಕೊಡ್ಕೋ, ನಾನ್ ಹಿಂಗೆ ಮಾಡೋದು, ನಾನು ನಿನ್ ಹೇಳಿದ್ರೆ ಯಾರು ಮಾಡ್ಕೋ ಹೋಗು, ಯಾರು ಕೊಡ್ತೀಯಾ ಕೊಡು ಕಂಪ್ಲೇಂಟ್ ಅಂತ ಅದೇ ತರ ಹೇಳ್ದ ನಂಗೆ. ಅಬ್ದುಲ್ ರಹೀಂ ಹೇಳಿ ಸರ್. ನಾನು ಮಾಡೋದಿಲ್ಲ, ನಾನು ಕಾನೂನಿನ ನಿಯಮಗಳನ್ನ ಪಾಲನೆ ಮಾಡೋದಿಲ್ಲ, ನಾನು ಪ್ರಶ್ನಾತೀತ ನಾಯಕ, ಇದನ್ನೆಲ್ಲ ಚಂದ್ರಲೋಕದಲ್ಲಿ ಹೇಳ್ಕೋಬಹುದು. ಕರ್ನಾಟಕದಲ್ಲಿ ಆಗೋದಿಲ್ಲ. ಇಲ್ಲೊಂದು ವ್ಯವಸ್ಥೆ ಇದಾವೆ, ಕಾನೂನಿನ ಚೌಕಟ್ಟಿದಾವೆ. ಆ ಕಾನೂನಿನ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿರೋದು ಎಲ್ಲರೂ ಕೂಡ ಬದ್ರು. ಅದಕ್ಕೆ ಕಾನೂನು ನಿಯಮಗಳನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಕರೆಕ್ಟ್ ಸರ್, ಎಲ್ಲರೂ ಮಾಡಬೇಕು. ಈಗ ಅಲ್ಲಿನ ಸ್ಥಳೀಯರು ಸೇರ್ಕೊಂಡು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತಹ ಪ್ಲಾನ್ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಏನಾದ್ರು ನಿಮಗೇನಾದ್ರೂ ಮಾಹಿತಿ ಇದೆಯಾ? ನೋಡಿ ಸರ್, ಇವ್ರು ಏನು ಯಾರಿಗೂ ಪ್ಲಾನ್ ಕೊಟ್ಟಿಲ್ಲ. ಬಟ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆಗಿದಂತ ಅವರು BBMP ಅವರು ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಕ್ಯಾನ್ಸಲ್ ಇಟ್ಕೊಂಡಿದ್ದಾರೆ. ರಿಟರ್ನ್ ಕೊಡು ಸ್ಟೇಟ್ಮೆಂಟ್ ಅಂತ ಅವರು ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಅದು ಪ್ಲಾನ್ ಕ್ಯಾನ್ಸಲ್ ಮಾಡಿದ್ರು. ಮಾಡಿಫೈ ಪ್ಲಾನ್ ಕೊಡ್ತೀನಿ ಅಂತ ಅದನ್ನು ಕೊಟ್ಟಿಲ್ಲ. ಇರೋ ಪ್ಲಾನ್ ಕ್ಯಾನ್ಸಲ್ ಮಾಡಿದ್ದಾರೆ. ಆ ತರ ಇದೆ. ನೀವು ನೋಡ್ಕೊಳ್ಳಿ, ನೀವು ಇದ್ರಲ್ಲಿ ಒಂದು ಹೋಗಿ. ಕೊನೆಯದಾಗಿ ಸಂಬಂಧಪಟ್ಟಂತ ಇಲಾಖೆಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಅಬ್ದುಲ್ ರಹೀಂ? ಸರ್ ನೋಡಿ ಸರ್, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಾವು ಮಾಡಿ ಇವ್ರು ಮಾಡ್ಲಿ ಯಾರು ಮಾಡ್ಲಿ, ಇಲ್ಲಿಗಲ್ ಬೇರೆಯವ್ರಿಗೆ ತೊಂದರೆ ಕೊಟ್ಟಿ ಪ್ಲಾನ್ ಯಾಕೆ ಕೊಡೋದು, ಸೆಟ್ ಬ್ಯಾಕ್ ಯಾಕೆ ಬಿಡೋದು, ಬೇರೆಯವ್ರಿಗೆ ಗಾಳಿ ಬೆಳಗ್ಗೆ ವಸ್ತುಗೋಸ್ಕರ ಬಿಡೋದು. ಇವ್ರು ಯಾರು ಬಿಡಲ್ಲ. 1 ಇಂಚ್ ಬಿಟ್ಟಿಲ್ಲ ಸರ್. 17 ಫೀಟ್ ಅಲ್ಲಿ ವಿಂಡೋ ಆಗ್ತಾ ಇದ್ದಾನೆ. ಅವನು ಸರೌಂಡಿಂಗ್ 4 ಕಡೆನೂ ಎಲ್ಲೂ ಒಂದು ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ನೀವು ಬೇಕಾದ್ರೆ ಇನ್ಸ್ಪೆಕ್ಷನ್ ಮಾಡಿಸಿ ಡೈರೆಕ್ಟ್ ಆಗಿ. ಚಂದ್ರಶೇಖರ್ ಕೂಡ ಸಂಪರ್ಕದಲ್ಲಿ ಇದ್ದಾರೆ ಅನ್ಕೋತೀನಿ. ಚಂದ್ರಶೇಖರ್, ಕೊನೆಯದಾಗಿ ಸಂಬಂಧಪಟ್ಟಂತ ಇಲಾಖೆಗೆ ಏನ್ ಹೇಳ್ತೀರಿ? ನಾನು ಹೇಳುದಂದ್ರೆ, ಇವರು ಕೋರ್ಟ್ ಅಲ್ಲಿ ನೋಡಿ 45 ದಿವಸ ಆಯ್ತು. ಕೋರ್ಟ್ ಅಲ್ಲಿ ಇವರು ಸುಳ್ಳು ಹೇಳ್ಕೊಂಡು ಸ್ಟೇ ತಗೊಂಡಿದ್ದಾರೆ ಡಿಮಾಲಿಷನ್ ಗೆ. ಅದನ್ನ ಪಲ್ಲವಿ ಮೇಡಮ್ ಮತ್ತೆ ಸುನಿಲ್ ಕುಮಾರ್ ಇದಾರಲ್ಲ ನಾರ್ತ್ ಕಮಿಷನರ್, ಇಮಿಡಿಯೇಟ್ ಆಗಿ ಅವ್ರಿಗೆ ಲೀಗಲ್ ಸೆಲ್ ಸಹಿತ ನಾವೇ ಹೋಗಿ ಫಾಲೋ ಮಾಡಿ ಲೀಗಲ್ ಒಪಿನಿಯನ್ ಬಿಡಿಸೋದು. ಲೀಗಲ್ ಸೆಲ್ ನವರು ಆ ಸ್ಟೇ ನ ವೆಕೇಟ್ ಮಾಡಿಕೆ ಕ್ರಮ ತಗೊಳ್ಬೇಕು ಅಂತ ಒಪಿನಿಯನ್ ಕೊಟ್ಟಿದ್ದಾರೆ. ಆಯ್ತಲ್ಲ, ಡಿಮಾಲಿಷ್ ಮಾಡ್ಲಿಕ್ಕೆ.
ಅದಕ್ಕೆ ಇವರು 45 ದಿವಸ ಪಲ್ಲವಿ ಆಗಲಿ ಸುನೀಲ್ ಕುಮಾರ್ ಆಗಲಿ ಯಾವುದೇ ಕ್ರಮ ತಗೊಂಡಿಲ್ಲ. ಅವ್ರು ಇಮಿಡಿಯೇಟ್ ಆಗಿ ಹೈಕೋರ್ಟ್ ಅಲ್ಲಿ ರಿವ್ಯೂ ಪಟಿಷನ್ ಅಪೀಲ್ ಮಾಡಿ ಅದನ್ನ ಡಿಮಾಲಿಷನ್ ಗೆ ಸ್ಟೇ ಅನ್ನ ವೆಕೇಟ್ ಮಾಡಿ ಈ ಬಿಲ್ಡಿಂಗ್ ಅನ್ನು ಇಮಿಡಿಯೇಟ್ ಆಗಿ ಇದನ್ನ ಡಿಮಾಲಿಷ್ ಮಾಡಬೇಕು. ಮತ್ತೆ ಅದರಲ್ಲಿ ನಮ್ಮನ್ನು ಸಹಿತ ಪಾರ್ಟಿ ಮಾಡಿ ನಾವು ಕೋರ್ಟಿಗೆ ಬರ್ಲಿಕ್ಕೆ ರೆಡಿ ಇದೆ. ನಮ್ಮನ್ನು ಇಂಪ್ಲಿಮೆಂಟ್ ಮಾಡಿ ನಮ್ಮ ಹತ್ರ 5,000 ಪೇಜ್ ಡಾಕ್ಯುಮೆಂಟ್ಸ್ ಇದೆ. ಕಂಪ್ಲೇಂಟ್ ಕೊಟ್ಟರು 5,000 ಪೇಜ್. ನಮ್ಗೆ ಜಿರಾಕ್ಸ್ ತಗೊಳ್ಳಿಕ್ಕೆ 30,000 ರೂಪಾಯಿ ಬೇಕು. ಅಷ್ಟು ಡಾಕ್ಯುಮೆಂಟ್ ನಾವು ರೆಡಿ ಮಾಡಿದ್ದೇವೆ. ಎಲ್ಲದೂ ಅಕ್ನಾಲಜ್ಮೆಂಟ್ ಇದೆ, ವಾಟ್ಸ್ಆಪ್ ಇದೆ, SMS ಇದೆ, ಎಲ್ಲದೂ ಇದೆ. ನಾವು ಹೋದ್ರೆ ನಾವು RTI ಅಪ್ಲಿಕೇಶನ್ ಹಾಕಿದ್ದೇವೆ. ನಮ್ದು ಒಂದು RTI ಅಪ್ಲಿಕೇಶನ್ ಈಗ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಹತ್ರ ಇದೆ. ಡಾಕ್ಯುಮೆಂಟ್ ಕೇಳಿ, ಯಾಕೆ ನಮಗೆ ಫಸ್ಟ್ ಅಪ್ರೂವಲ್ ಡಾಕ್ಯುಮೆಂಟ್ ಸಿಗಲಿಲ್ಲ, ಸೆಕೆಂಡ್ ಅಪ್ರೂವಲ್ ಡಾಕ್ಯುಮೆಂಟ್ ಸಿಗಲಿಲ್ಲ. ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ತೇಜಸ್ವಿನಿ ಒಂದು ಮೀಟ್ ಮಾಡಿದ್ದೇನೆ ನಾನು. ಮೀಟ್ ಮಾಡಿ ಅವರಿಗೆ ಹೇಳಿದ್ದೇನೆ, ಅವ್ರಿಗೆ ಅದು ಇನ್ಫಾರ್ಮೇಶನ್ ಕಮಿಷನರ್ಗೆ ರಮಣ ಇದ್ದಾರಲ್ಲ ಅವರಿಗೆ ಪುಟಪ್ ಮಾಡ್ತೇನೆ, GB ಅದನ್ನು ಕರೀತೇನೆ ಅಂತ ಹೇಳಿದ್ದಾರೆ. ಅದನ್ನು 10 ದಿವಸ ನಮ್ಗೆ ಇನ್ನೂ ಕೆಲವು ಡಾಕ್ಯುಮೆಂಟ್ಗಳು ಸಿಕ್ಕಿಲ್ಲ. ಈಗ ಪರ್ಮನೆಂಟ್ ಆರ್ಡರ್ ರಿಸೀವ್ ಮಾಡಿದೆ ಅಂತ ಹೇಳಿದ್ದಾರೆ. ಆದ್ರೆ ಆ ಪರ್ಮನೆಂಟ್ ಆರ್ಡರ್ ಕಾಪಿ ನಮ್ಗೆ ಇನ್ನೂ ಬಂದಿಲ್ಲ. ಅದು ವಾರ್ಡ್ ಆಫೀಸ್ ಅಲ್ಲಿ ಇದೆ, ವಾರ್ಡ್ ಇಂಜಿನಿಯರ್ ಕೊಡ್ತಾ ಇಲ್ಲ ನಮ್ಗೆ. ಇವರಿದ್ರು ಕೊಟ್ಟ ನೋಟಿಸ್ ಕಾಪಿಗಳನ್ನು ವಾರ್ಡ್ ಇಂಜಿನಿಯರ್ ನಮ್ಗೆ ಇನ್ನೂ ಕೊಟ್ಟಿಲ್ಲ. ಈ ತರ ನಮ್ಗೆ ಸುಮಾರು ಡಾಕ್ಯುಮೆಂಟ್ಗಳು ನಮ್ಗೆ ಕೋರ್ಟಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ನಮ್ಮ ಇದಕ್ಕೆ ಬೇಕು, ಆಯ್ತಲ್ಲ. ಆ ಡಾಕ್ಯುಮೆಂಟ್ ಈಗ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ತೇಜಸ್ವಿ ಅಂತ ಇದಾರೆ, ಅವರ ಸ್ಕ್ರೂಟಿನಿ ಮಾಡೋರು ಲಾಯರ್, ಅವ್ರ ಹತ್ರ ಹೋಗಿ ಎಲ್ಲ ಹೇಳಿ ನಾನು ಅದನ್ನ ಫೈಲ್ ಮೂವ್ ಮಾಡಿದ್ದೇನೆ. ಈಗ ಅದು ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ರಮಣ ಇದಾರಲ್ಲ ಅವ್ರ ಹತ್ರ ಬರುತ್ತೆ. ಅವ್ರ ಹತ್ರ ಬಂದು ಆದಷ್ಟು ಬೇಗ ಅವ್ರ ಬಂದ್ರೆ ನಮ್ಗೆಲ್ಲಾ ಡಾಕ್ಯುಮೆಂಟ್ ಸಿಗುವ ವ್ಯವಸ್ಥೆ ಆಗುತ್ತೆ. ಆವಾಗ ಈ ಅಕ್ರಮಕ್ಕೆ ಇವರು GB ಅವರು ಏನೇನು ಕ್ರಮ ತಗೊಂಡಿದ್ದಾರೆ, ಏನೇನು ಮೀಟಿಂಗ್, ಯಾಕಂದ್ರೆ ಇವರು ಮೀಟಿಂಗ್ ಕರೆಯೋದು, ಓರಲ್ ಮಾತಾಡೋದು, ಮೀಟಿಂಗ್ ಕ್ಯಾನ್ಸಲ್ ಮಾಡೋದು, ಮೀಟಿಂಗ್ ಇದನ್ನು ಸುಳ್ಳು ಹೇಳೋದು ಎಲ್ಲವೂ ಮಾಡಿದ್ದಾರೆ ಇವರು. ಎಸ್ ಚಂದ್ರಶೇಖರ್, ಈಗ ಕಂಪ್ಲೇಂಟ್ ಬಾಕ್ಸ್ ನೀವು ದಾಖಲಿಸಿರುವಂತಹ ದೂರು ನಿಜಕ್ಕೂ ಕೂಡ ನ್ಯಾಯ ಸಿಗಬೇಕು. ಈ ಕಾನೂನಿನ ವ್ಯಾಪ್ತಿಯಲ್ಲಿ ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಮನಸ್ಸಿಗೆ ಬಂದ ಹಾಗೆ ಮನೆ ಕಟ್ಕೋತೀನಿ ಅಂದ್ರೆ ಅದು ಗುಬ್ಬಚ್ಚಿಯ ಗೂಡಲ್ಲ. ಇಲ್ಲೊಂದು ನಿಯಮಗಳಿದಾವೆ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರೇ. ಇನ್ನು ಮತ್ತೊಬ್ಬ ದೂರುದಾರ ಅಬ್ದುಲ್ ರಹೀಂ, ಇಬ್ಬರಿಗೂ ಕೂಡ ಧನ್ಯವಾದ. ಇಷ್ಟು ಫ್ರೀಡಮ್ ಟಿವಿ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊತಾ ಇದ್ರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.